ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು, ಅವ್ರ ಫೋಟೋನು ಐತಿ. ಇಲ್ಲೊಂದು ಗೊಡ್ಡೆಣ್ಣೆ ಇರುತ್ತಲ್ಲ, ಇಲ್ಲೊಂದು ಗೊಡ್ಡೆಣ್ಣೆ ಐತಿ. ಗೊಡ್ಡೆಣ್ಣೆ ಅಂದ್ರೆ ಗೊತ್ತಲ್ಲ, ಗೊತ್ತದಲ್ಲ ಗೊಡ್ಡೆಣ್ಣೆ ಅಂದ್ರೆ ಏನಂತ ಹೇಳ, ಬಿಡಿಸಿ. ಬೇಡ, ಹೆಣ್ಣದು ಇಲ್ಲ, ಹಾಕದು ಇಲ್ಲ, ಅದಕ್ಕೆ ಗೊಡ್ಡೆಣ್ಣೆ ಅಂತಾರೆ ಸರ್ ನಮ್ಮ ಕಡೆ ಗುರುರಾಜ್ ಸರ್. ಆ ಗೊಡ್ಡೆಣ್ಣೆ ಅದು ತೆಗಿಸ್ಕೊಂಡೈತಿ, ನನ್ನ ಕಡೆ ಅದು ಫೋಟೋ ಸಿಕ್ಕತಿ. ಆ ಗೊಡ್ಡೆಣ್ಣೆ ಈಗ ಮಾತಾಡುತ್ತ. ಗಣೇಶ್ ಸಾಹೇಬ್ ಹೇಳಿದ್ರಲ್ಲ, ಆ ಭಾಷೆ ನನಗೂ ಯೂಸ್ ಮಾಡಕ್ ಆಗೋದಿಲ್ಲ. ನಾವು ಲೋಕಾರೂಢಿ ಒಳಗೆ ದಿವಸ ಮಾತಾಡ್ತೀವಿ ದೋಸ್ತರಿಗೆ, ಯಾರಿಗಾರ. ಆದ್ರೆ ಈ ದೇಶ ಕಂಡ ಒಬ್ಬ ಧೀರ ಸೂರ ಯಾರು ಹುಟ್ಟೇ ಇಲ್ಲ ಬಿಡ ಅಂತ ಧೀರ ಸೂರ ಹುಟ್ಟಕ್ಕೂ ಸಾಧ್ಯ ಇಲ್ಲ, ಹುಟ್ಟಕ್ ಸಾಧ್ಯವೇ ಇಲ್ಲ. ಇಲ್ಲಲ್ಲ, ಇವ ಮತ್ತೇನು ಅನ್ಬೇಕು ಇವಾಗ? ಅಲ್ಲ, ಒಂದ್ಸಾರಿ ಅಂದಿದ್ದ ಹಿಂಗತನ ಮುಗುದಿಲ್ಲ ಕೇಸ್. ಒಂದು ಸಾರಿ ಅಂದಿದ್ದೆ, ಆ ಬೂಟ್ ನೆಕ್ಕಿದ್ನಲ್ಲ, ಬ್ರಿಟಿಷರು ಬೂಟ್ ನೆಕ್ಕಿದವ, ಬ್ರಿಟಿಷರು ಬೂಟ್ ನೆಕ್ಕಿದವನು ಇಟ್ಕೊಂಡ್ ಕೂತಾರೆ, ಇವರು ಪೂಜೆ ಮಾಡ್ತಾವ. ಇವನು ಬ್ರಿಟಿಷರು ಬೂಟ್ ನೆಕ್ಕಕ್ಕೆ ಕಳಿಸ್ಬೇಕು ಇವನ್ನ ಗೊಡ್ಡೆಣ್ಣಿನ. ಏನ್ ಬೇಡ್ರಿ ಅದು? ಯಾರು ಕೇಳ್ತಾರ? ಇವರು ಏನು ದೊಡ್ಡ ಸ್ಕೀಮ್ ಮಾಡಿದ್ರೆ, ನಾನು 2 ಬಾರಿ ಲೋಕಸಭಾ ಸದಸ್ಯ, 5 ಬಾರಿ ಶಾಸಕ ಅಂತ ಭಾಷಣ ಮಾಡ್ತಾರೆ. ಇವ್ರ ಯೋಗ್ಯತೆನ, ಇವ್ರ ಘನತೆಗೆ ಗೌರವನ ಇದು? ಇದು ಯಾರ್ದಂದ್ರೆ ಬ್ರಿಟಿಷರ ಜನತಾ ಪಕ್ಷ ಐತಲ್ಲ, ಭಾರತೀಯ ಜನತಾ ಪಕ್ಷ ಅಲ್ಲ ಅದು. ನಾನೇನ್ ಹೇಳ್ತೀನಿ ಹೇಳ್ರಿ, ಬ್ರಿಟಿಷರ ಜನತಾ ಪಕ್ಷ. ಅವರು ಮಾತಾಡುವಂತ ಮಾತುಗಳು ಅದೇ ಹೇಳಿರಲ್ಲ, ಒಂದು ಸುಳ್ಳನ್ನೇ 100 ಸಾರಿ ಹೇಳ್ಬಿಡೋದು. ಏನ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡುವಂಥದ್ದು? ಏನ್ ಅರ್ಹತೆ ಇದೆ ಇವರಿಗೆ ಮಾತಾಡೋದು? ಅವರಿಗೆ ಮತ ಅಂತಾರ, ಹಿಂದೂ ವಿರೋಧಿಗಳಂದ್ರು, ದೇವಸ್ಥಾನವನ್ನು ಒಡೆದು ಹಾಕಿದ್ರು ಅಂದ್ರು. ಯಾರಪ್ಪ ಶೃಂಗೇರಿ ದೇವಸ್ಥಾನವನ್ನ ರಕ್ಷಣೆ ಮಾಡಿ, ಒಳ್ಳೆ ಆ ದೇವಸ್ಥಾನವನ್ನ ನಿರ್ಮಾಣ ಮಾಡಿ, ಆ ಭೂಮಿಯನ್ನ ದಾನ ಮಾಡೋದಷ್ಟೇ ಅಲ್ಲ, ಇವತ್ತಿಗೂ ಟಿಪ್ಪು ಸುಲ್ತಾನ್ ಅವರ ಹೆಸರಲ್ಲೇ ಬೆಳಿಗ್ಗೆ 5 ಗಂಟೆಗೆ ಆರತಿ ಆಗತ್ತೆ ಅನ್ನೋದನ್ನು ಕೂಡ ಇವತ್ತು ಆ ವೇದಿಕೆ ಮುಖಾಂತರ ಅವರಿಗೆ ತಿಳಿಸಬೇಕಾಗುತ್ತೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.